ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಮತ್ತು ವ್ಯಕ್ತಿಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ಜ್ಞಾನದ ಐಕಾನ್ ಅಂತ ನಾವು ಹೇಳ್ತೀವಿ. ಸಿಂಬಾಲಿಕ್ ಆಗಿ ಅವರು ಜ್ಞಾನದ ಸಂಕೇತ. ಅವರಷ್ಟು ನಾಲೆಡ್ಜ್ ನಾವು ಬೆಳೆಸಿ ಅವ್ರಿಗೆ ಒಂದು ಯಾವ್ದಾದ್ರು ಒಂದು ಏನಿದೆ ಅವರ ಉದ್ದೇಶಗಳು ಅಥವಾ ಅವರ ನೀತಿಗಳೇನಿತ್ತು ಅವುಗಳನ್ನ ಒಂದನ್ನಾರು ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಹಾಗಾಗಿ ಅವ್ರ ಬಗ್ಗೆ ಅಥವಾ ಈ ಕಾನ್ಸ್ಟಿಟ್ಯೂಷನಲ್ ಡೇ ಬಗ್ಗೆ ಒಂದು ತಿಳ್ಕೊಳ್ಳೋದಕ್ಕೆ ಒಂದು 3 ಸಣ್ಣ ಗುಂಪುಗಳಿದೆ. ದಯವಿಟ್ಟು ಎಲ್ಲರೂ ನೋಡೋಣ ಅದನ್ನ. ಅಳವಡಿಸಿಕೊಳ್ಳುತ್ತಾ ಈಗ ಕೆಲವೊಂದು ಭಾರತದ ಏಕತೆಯನ್ನು ಕಾಪಾಡಿಕೊಂಡು ನ್ಯಾಯ ಮತ್ತು ಗೌರವವನ್ನು ಪಾಲನೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ಜೊತೆಗೆ ಇದು ಸಂವಿಧಾನ ಅನ್ನುವಂಥದ್ದು ಬರೀ ಕಾನೂನಲ್ಲ, ಇದೊಂದು ದೊಡ್ಡ ರಾಷ್ಟ್ರದ ಆತ್ಮ ಅಂತ ಕೂಡ ಹೇಳೋಕ್ಕೆ ಬಯಸ್ತೀನಿ. ಇದು ಹಾಗಾಗಿ ಭಾರತ ಸಂವಿಧಾನ ಅಂಬೇಡ್ಕರ್ದು ಒಂದು ವಾಕ್ಯ ಇದೆ, ಕರ್ಮವೇ ಜೀವನದ ಒಂದು ಪೂಜೆ ಅಂತ ಹೇಳ್ತಾರೆ. ಅವರ ಈ ಒಂದು ವಾಕ್ಯವನ್ನು ಹೇಳುತ್ತಾ ಇಷ್ಟೊತ್ತು ನನಗೆ ಅವಕಾಶ ಮಾಡಿಕೊಟ್ಟಿರೋದಕ್ಕಾಗಿ ಮಾನ್ಯ ಉಪನಿರ್ದೇಶಕರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗಗಳಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ.